ಸ್ಕೂಲಿಗೆ ಹೋದ್ರೆ ನನಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರ ಅಂತ ಒಬ್ಬ ಚಿಕ್ಕ ಹುಡುಗ ಸಿಎಂನೇ ಪ್ರಶ್ನೆ ಮಾಡ್ತಾನೆ. ಆ ಒಂದು ಪ್ರಶ್ನೆಯಿಂದಾನೆ ಇವತ್ತು ದೇಶದಾದ್ಯಂತ ಎಲ್ಲಾ ಸ್ಕೂಲ್ಗಳಲ್ಲಿ ಮಿಡ್ ಡೇ ಮೀಲ್ ಸ್ಕೀಮ್ ಬರೋ ತರ ಆಯ್ತು. 1960ರಲ್ಲಿ ತಮಿಳುನಾಡು ಸಿಎಂ ಕಾಮರಾಜ್ ಅವರು ಕಾರಲ್ಲಿ ಹೋಗ್ತಿದ್ದಾಗ ರೈಲ್ವೆ ಕ್ರಾಸಿಂಗ್ ಜಾಗದಲ್ಲಿ ಹಸುಗಳನ್ನ ಮೇಯಿಸ್ತಿರೋ ಒಬ್ಬ ಹುಡುಗನನ್ನ ಕರೆದು ನೀನ್ ಯಾಕೆ ಸ್ಕೂಲ್ಗೆ ಹೋಗ್ತಿಲ್ಲ ಅಂತ ಕೇಳ್ತಾರೆ. ಅದಕ್ಕೆ ಆ ಹುಡುಗ ನಾನ್ ಸ್ಕೂಲ್ಗೆ ಹೋದ್ರೆ ನನಗೆ ಹೊಟ್ಟೆ ತುಂಬಾ ಊಟ ಹಾಕ್ತಾರ, ಹಸು ಮೇಯಿಸಿದ್ರೇನೆ ನನಗೆ ಊಟ ಸಿಗೋದು ಅಂತ ಹೇಳ್ತಾನೆ. ಈ ಮಾತುಗಳು ಸಿಎಂ ಕಾಮರಾಜ್ ಅವರನ್ನ ಬಹಳ ಕಾಡುತ್ತೆ. ಇದರಿಂದಾನೆ ತಮಿಳುನಾಡಲ್ಲಿ ಮಧ್ಯಾಹ್ನದ ಬಿಸಿಯೂಟ ಯೋಜನೆಯನ್ನ ಶುರು ಮಾಡ್ತಾರೆ. ಮುಂದೆ ಇದನ್ನೇ ಕೇಂದ್ರ ಸರ್ಕಾರ 1995ರಲ್ಲಿ ಮಿಡ್ ಡೇ ಮೀಲ್ಸ್ ಅಂತ ಹೆಸರಿಟ್ಟು ದೇಶವ್ಯಾಪ್ತಿಯಾಗಿ ಒಂದೊಂದೇ ಸ್ಟೇಟ್ ಅಲ್ಲಿ ಶುರು ಮಾಡ್ತಾರೆ. ಕರ್ನಾಟಕದಲ್ಲಿ 2002ರಲ್ಲಿ ಈ ಸ್ಕೀಮ್ ಶುರುವಾಯಿತು. ಎಜುಕೇಶನಲ್ ಇನ್ಫ್ರಾಸ್ಟ್ರಕ್ಚರ್ ಇಂಪ್ರೂವ್ ಮಾಡೋದ್ರಲ್ಲಿ ಬಹಳಷ್ಟು ಶ್ರಮಿಸಿರುವಂತಹ ಕಾಮರಾಜು ಅವರನ್ನ ಫಾದರ್ ಆಫ್ ದಿ ಎಜುಕೇಶನ್ ಅಂತಾನೂ ಕರೀತಾರೆ. ಕಾಮರಾಜು ಅವರ ಸಾವಿನ ನಂತರ ಅವರಿಗೆ ಭಾರತ ರತ್ನ ಕೊಟ್ಟು ಗೌರವಿಸಲಾಯಿತು. ಎಷ್ಟೋ ಬಡ ಮಕ್ಕಳ ಹೊಟ್ಟೆ ತುಂಬಿಸಿರುವಂತಹ ಈ ಮಿಡ್ ಡೇ ಮೀಲ್ ಸ್ಕೀಮ್ ಬಗ್ಗೆ, ಇದನ್ನ ಇಂಟ್ರೊಡ್ಯೂಸ್ ಮಾಡಿರುವಂತಹ ಕಾಮರಾಜು ಅವರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಅಲ್ಲಿ